ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಲಾಸ್ಟ್ ಪಾರ್ಟ್ ಆಗಿರುವಂಥ, ಅಂದರೆ ಲಾಸ್ಟ್ 8th ಪಾರ್ಟ್ ಆಗಿರುವಂಥ ಇಂಟ್ರಜೆಕ್ಷನ್ಸ್ ಬಗ್ಗೆ ಹೇಳೋಣ. ಅಂದರೆ ಈ ವಿಡಿಯೋದಲ್ಲಿ ಇಂಟ್ರಜೆಕ್ಷನ್ ಅಂದರೆ ಏನು, ಮತ್ತು ಯಾವುವು ಇಂಟ್ರಜೆಕ್ಷನ್, ಯಾವುವು ಎಕ್ಸಾಂಪಲ್ಸ್ ವಿತ್ ಎಕ್ಸಾಂಪಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಂಟ್ರಜೆಕ್ಷನ್ನು ಲಾಸ್ಟ್ ಪಾರ್ಟ್, ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಲಾಸ್ಟ್ ಪಾರ್ಟ್ 8th ಪಾರ್ಟ್. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ. ಅವುಗಳಲ್ಲಿ ನಾವು ಈಗಾಗಲೇ 7 ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆನೂ ನೋಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಸೊ ಇವತ್ತೇನೆಂದರೆ 8ನೇ ಪಾರ್ಟ್ ಆಗಿರುವ ಇಂಟರ್ಜೆಕ್ಷನ್ಸ್ ಬಗ್ಗೆ ನೋಡೋಣ. ಇಂಟರ್ಜೆಕ್ಷನ್ಸ್ ಅಂದರೆ ಏನು ಮತ್ತು ಅವುಗಳ ಎಕ್ಸಾಂಪಲ್ ಸಹಿತ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗ್ರಾಮರ್ನ ಎಲ್ಲ ಸ್ಟೆಪ್ಸ್ಗಳನ್ನು ನನ್ನ ವಿಡಿಯೋಗಳಲ್ಲಿ, ನನ್ನ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರ್ಯಾರು ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಮೊದಲಿಗೆ ಇಂಟರ್ಜೆಕ್ಷನ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಇಂಟರ್ಜೆಕ್ಷನ್ಸ್ ಅಂದರೆ ಆ್ಯಂಡ್ ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ ಆರ್ ಫ್ರೇಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಸಡನ್ ಎಮೋಷನ್ಸ್ ಆರ್ ಫೀಲಿಂಗ್ಸ್. ನೋಡಿ, ಇಲ್ಲಿ ಇಂಟರ್ಜೆಕ್ಷನ್ಸ್ ಅಂದರೆ ಏನೂ ಇಲ್ಲ, ನಾವು ಸಡನ್ನಾಗಿ ಏನು ಎಮೋಷನ್ನ ತೋರಿಸ್ತೀವಿ, ಏನು ಫೀಲಿಂಗ್ನ ತೋರಿಸ್ತೀವಿ ಅದನ್ನು ನಾವು ಇಂಟರ್ಜೆಕ್ಷನ್ಸಲ್ಲಿ ನೋಡ್ತೀವಿ. ಆ ವರ್ಡ್ಗಳನ್ನು ನಾವು ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಅಂದರೆ ನೋಡಿ, ನಮಗೆ ಖುಷಿ ಆದಾಗ ಅಥವಾ ಗಾಬರಿ ಆದಾಗ, ದುಃಖ ಆದಾಗ ನಾವು ಸಡನ್ನಾಗಿ ಒಮ್ಮಿಂದೊಮ್ಮೆ ಸಡನ್ನಾಗಿ ನಾವು ಯಾವ ಎಕ್ಸ್ಪ್ರೆಷನ್ನ ತೋರಿಸ್ತೀವಿ, ಅಂದರೆ ನಾವು ಏನಂತ ಹೇಳ್ತೀವಿ ಸಡನ್ನಾಗಿ, ಆ ವರ್ಡ್ಸ್ಗಳನ್ನು ನಾವು ಏನು ವರ್ಡನ್ನು ಹೇಳ್ತೀವಿ ಆ ವರ್ಡ್ಗಳನ್ನು ನಾವೇನಂತ ಕರಿತೀವಿ, ಇಲ್ಲಿ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವರ್ಡ್ ಆರ್ ಫ್ರೇಸ್ ಆಗಿರ್ಬೋದು, ವರ್ಡ್ ಅಥವಾ ಫ್ರೇಸ್ ಆಗಿರ್ಬೋದು, ಅವು ಸಡನ್ ಎಕ್ಸ್ಪ್ರೆಸ್ ಅಂದರೆ ಸಡನ್ನಾಗಿ ಎಮೋಷನ್, ಯಾವ ಎಮೋಷನ್ನ ತೋರಿಸುತ್ತೆ, ಯಾವ ಫೀಲಿಂಗ್, ಯಾವುದೇ ಫೀಲಿಂಗಲ್ಲಿ ಸಡನ್ನಾಗಿ ನಾವು ಯಾವ ವರ್ಡನ್ನು ಹೇಳ್ತೀವಿ, ಯಾವ ವರ್ಡನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂಥವುಗಳನ್ನ ನಾವು ಇಲ್ಲಿ ಏನಂತ ಕರಿತೀವಿ, ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಮುಂದೆ ನೋಡಿ, ದೇ ಆರ್ ಗ್ರಾಮೆಟಿಕಲಿ ಇಂಡಿಪೆಂಡೆಂಟ್ ಆ್ಯಂಡ್ ಡೋಂಟ್ ಹ್ಯಾವ್ ಎ ಡೈರೆಕ್ಟ್ ಕನೆಕ್ಷನ್ ಟು ದ ಅದರ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಇವು ಏನಂದರೆ ಇಲ್ಲಿ ನಾವು ಗ್ರಾಮರಲ್ಲಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವರ್ಡ್ಗಳಂತ ಹೇಳ್ತೀವಿ. ಈ ವರ್ಡ್ಗಳು ನಾವು ಯಾವ ಇಂಟ್ರಾಜೆಕ್ಷನ್ಸ್ ವರ್ಡ್ಗಳೇನಿದ್ದಾವಲ್ಲ ಆ ವರ್ಡ್ಗಳು ಗ್ರಾಮೆಟಿಕಲಿ ಇಂಡಿಪೆಂಡೆಂಟ್ ಆಗಿರುತ್ತವೆ. ಅಂದರೆ ಈ ವರ್ಡ್ಗಳು ಯಾವುದೇ ಒಂದು ಸೆಂಟೆನ್ಸ್ಗಳಲ್ಲಿ ಬೇರೆ ವರ್ಡ್ಗಳ ಜೊತೆ ಕನೆಕ್ಷನನ್ನು ಇರೋದಿಲ್ಲ. ಅಂದರೆ ಪೂರ್ತಿಯಾಗಿ ಸಪ್ರೇಟ್ ಆಗಿರುತ್ತವೆ, ಅಂದರೆ ಇಂಡಿಪೆಂಡೆಂಟ್ ಆಗಿರುತ್ತೆ ಇವು ಪೂರ್ತಿಯಾಗಿ. ಅಂದರೆ ಯಾವುದೇ ವರ್ಡ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ, ಸೆಂಟೆನ್ಸ್ ಮೇಲೆ ಯಾವುದೇ ವರ್ಡ್ ಜೊತೆ ಕನೆಕ್ಷನು ಕೂಡ ಇರೋದಿಲ್ಲ, ಯಾವುದೇ ವರ್ಡ್ಗಳ ಮೇಲೆ ಡಿಪೆಂಡು ಕೂಡ ಆಗಿರಲ್ಲ. ಅಂದರೆ ನಾವು ತೋರಿಸೋ ಎಕ್ಸ್ಪ್ರೆಷನ್ ಅಂದರೆ ಯಾವುದೇ ಎಮೋಷನ್ ಅಥವಾ ಫೀಲಿಂಗ್ಸ್ ಇದ್ದಾಗ ಸಡನ್ನಾಗಿ ನಾವು ತೋರಿಸುವಂಥ ಎಕ್ಸ್ಪ್ರೆಷನ್ ತೋರಿಸ್ತೀವಲ್ಲ, ಆ ವರ್ಡ್ ಎಕ್ಸ್ಪ್ರೆಸ್ ಏನು ಮಾಡ್ತೀವಲ್ಲ ಆ ವರ್ಡ್ಸ್ಗಳೇನು ಇಂಡಿಪೆಂಡೆಂಟ್ ವರ್ಡ್ಗಳಾಗಿರ್ತವೆ, ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ವರ್ಡ್ಗಳಾಗಿರ್ತವೆ. ಅಂದರೆ ಇವು ಯಾವುದೇ ಸೆಂಟೆನ್ಸಲ್ಲಿ ಬೇರೆ ವರ್ಡ್ಗಳ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದರೆ ನಾವು ಏನೋ ಎಕ್ಸ್ಪ್ರೆಸ್ ಮಾಡ್ತೀವಿ, ಓ ಅಂತ ಹಿಂಗೆ ನಾವೇನೋ ಓ ಅಂತ ಯಾವುದೋ ಎಮೋಷನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಆ ಓ ಅನ್ನೋದು ಏನು ಬೇರೆ ವರ್ಡ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅದು ಸೆಂಟೆನ್ಸಲ್ಲಿ ಯಾವುದೇ ವರ್ಡ್ ಮೇಲೆ ಡಿಪೆಂಡ್ ಆಗಿರಲ್ಲ, ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ವರ್ಡ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೋಡೋಣ ಬನ್ನಿ. ಇದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಓ ದಟ್ಸ್ ಅಮೇಝಿಂಗ್. ನೋಡಿ, ನಾವು ಯಾವುದೇ ಒಂದು ಆಶ್ಚರ್ಯಕರವಾದ, ಯಾವುದೇ ಒಂದು ಸಂತೋಷವಾದ ಏನೋ ಸುದ್ದಿ ಕೇಳಿದ್ವಿ ಅಂದರೆ ವಾವ್ ದಟ್ಸ್ ಅಮೇಝಿಂಗ್ ಅಂತ ಹೇಳ್ತೀವಿ. ಅಂದರೆ ಇದು ವಾವ್ ಅನ್ನೋ ಏನು ಶಬ್ದ ಏನು, ಅದು ಒಂದು ಇಂಟರ್ಜೆಕ್ಷನ್. ಸೊ ಇದು ಯಾವುದೇ ಒಂದು ವರ್ಡ್ ಮೇಲೆ, ಇಲ್ಲಿ ನೋಡಿ ಸೆಂಟೆನ್ಸಲ್ಲಿ ಯಾವುದೇ ವರ್ಡ್ ಮೇಲೆ ಇದು ಡಿಪೆಂಡ್ ಆಗಿಲ್ಲ, ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಅಂದರೆ ನೋಡಿ, ಇಲ್ಲಿ ನಾವು ವಾವ್ ಅಂತ ಹೇಳು ಕೂಡ ಬಿಡ್ಬೋದು, ಮುಂದೆ ಸೆಂಟೆನ್ಸ್ ಕಂಟಿನ್ಯೂ ಮಾಡದೇ ಇದ್ದರೂ ಅದು ಏನಾಗುತ್ತೆ, ಒಂದು ಅರ್ಥನ ಕೊಡುತ್ತೆ. ಇದು ವಾವ್ ಅನ್ನೋದು ಅಂದರೆ ಯಾವುದೋ ಖುಷಿಯಲ್ಲಿದ್ದಾರೆ, ಏನೋ ಆಶ್ಚರ್ಯಕರವಾದ ಒಂದು ಖುಷಿಯನ್ನು ಸುದ್ದಿ ಕೇಳಿದ್ದಾರೆ, ಸೊ ಅದಕ್ಕೆ ವಾವ್ ಅಂತ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇದು ಕಂಪ್ಲೀಟ್ಲಿ ಏನಾಗಿದೆ, ಇಂಡಿಪೆಂಡೆಂಟ್ ವರ್ಡ್ ಆಗಿದೆ. ಹಾಗೆ ನೋಡಿ, ಓಚ್ ದಟ್ ಹರ್ಟ್ ಅಂದರೆ ಓಚ್ ಅಂತ ಅಂತೀವಲ್ಲ, ಅದು ನಮಗೆ ಏನು ಹರ್ಟ್ ಮಾಡಿದೆ ಅನ್ನೋ ಫೀಲಿಂಗ್ನ ತೋರಿಸುತ್ತೆ. ಅಂದರೆ ಯಾವುದೋ ಒಂದು ವಿಷಯದಿಂದ ನಾವು ಹರ್ಟ್ ಆಗಿದ್ದರೆ ಅದನ್ನು ನಾವು ಓಚ್ ದಟ್, ಅದು ನಮಗೆ ಹರ್ಟ್ ಮಾಡಿಬಿಟ್ಟು ಅಂತ ಹೇಳ್ತೀವಿ. ಸೊ ಈ ವರ್ಡು ಕೂಡ ಏನಾಗುತ್ತೆ, ಇಲ್ಲಿ ಇಂಟರ್ಜೆಕ್ಷನ್ಸ್ ವರ್ಡ್ ಆಗುತ್ತೆ. ಅಂದರೆ ಸಡನ್ನಾಗಿ ನಾವು ಹರ್ಟ್ ಆದಾಗ ಯಾವ ಎಕ್ಸ್ಪ್ರೆಷನ್ನ ತೋರಿಸ್ತೀವಿ, ಅಂದರೆ ಯಾವ ವರ್ಡ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಸೊ ಅದು ಇಲ್ಲಿ ಏನಾಗುತ್ತೆ, ಈ ಇಂಟರ್ಜೆಕ್ಷನ್ಸ್. ಹೇ ವಾಟ್ಸಪ್, ಏನಾಯಿತು ಅಂದರೆ ಒಮ್ಮೆಲೆ ನಾವು ಯಾರಿಗಾದ್ರೂ ಏನಾದರೂ ಆಯಿತು, ಅವ್ರು ಯಾವುದೋ ದುಃಖದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ, ಹೇ ಏನಾಯಿತು ಅಂತ ಕೇಳ್ತೀವಿ. ಸೊ ಇಲ್ಲಿ ಹೇ ಅನ್ನೋದು ಕೂಡ ಏನಾಗುತ್ತೆ, ಇಲ್ಲಿ
ಒಂದು ಇಂಟರ್ಜೆಕ್ಷನ್ಸ್ ವರ್ಡ್. ಓ ಐ ಡಿಂಟ್ ನೋ ದೆಟ್. ಓ ನನಗದು ಗೊತ್ತಿರಲಿಲ್ಲ ಅಂದರೆ ನನಗೆ ಅದು ಗೊತ್ತಿರಲಿಲ್ಲ. ಓ ಅಂತ ಒಮ್ಮೆಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಸೊ ಇದು ಕೂಡ ಏನಾಗುತ್ತೆ ಇಲ್ಲಿ ಈ ಓ ಅನ್ನೋದು ಏನು ಕೊಡುತ್ತೆ, ನಮ್ಮ ಫೀಲಿಂಗ್ನ ತೋರಿಸುತ್ತೆ. ನಾವು ಫೀಲಿಂಗ್ನ ಈ ಓ ಅನ್ನೋ ಒಂದು ವರ್ಡಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ, ಎಮೋಷನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಸೊ ಇದು ಏನಾಗುತ್ತೆ ಇಲ್ಲಿ ಇಂಟರ್ಜೆಕ್ಷನ್ಸ್. ಓ ಐ ಥಿಂಕ್ ಐ ಲೆಫ್ಟ್ ದ ಸ್ಟೋವ್ ಆನ್. ನೋಡಿ ಇಲ್ಲಿ ಇದೂ ಕೂಡ ಓ ಅನ್ನೋದು ಕೂಡ ಏನಾಗುತ್ತೆ ಇಲ್ಲಿ ಒಂದು ಇಂಟರ್ಜೆಕ್ಷನ್ ವರ್ಡು. ಸೊ ಅಂದರೆ ಫ್ರೆಂಡ್ಸ್ ಏನಂದರೆ ಇಂಟರ್ಜೆಕ್ಷನ್ಸ್ ಅಂದರೆ ನಾವು ಯಾವುದೇ ನಾವು ಫೀಲಲ್ಲಿ ನಮಗೆ ಖುಷಿ ಹ್ಯಾಪಿ ಫೀಲಿಂಗ್ ಇರ್ಬೋದು, ಅಥವಾ ಸ್ಯಾಡ್ ಫೀಲ್ ಆಗಿರ್ಬೋದು, ಅಥವಾ ಯಾವುದೋ ವಂಡರ್ಫುಲ್ ಫೀಲಿಂಗ್ ಆಗಿರ್ಬೋದು, ಏನೇ ಫೀಲ್ ಇದ್ದರೂ ನಾವು ಆ ಫೀಲ್ಗಳನ್ನು, ಆ ಎಮೋಷನ್ನ ಯಾವ ವರ್ಡ್ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಡನ್ನಾಗಿ ನಮಗೆ ಯಾವ ವರ್ಡ್ ಬರುತ್ತೆ, ಈ ರೀತಿ ಈ ರೀತಿ ಯಾವ ವರ್ಡ್ಗಳು ನಮಗೆ ಸಡನ್ನಾಗಿ ಬರುತ್ತೆ ಆ ವರ್ಡ್ಗಳನ್ನು ನಾವು ಏನಂತ ಕರಿತೀವಿ ಇಲ್ಲಿ ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಇಂಟರ್ಜೆಕ್ಷನ್ಸ್ ಆರ್ ನನ್ ಅದರ್ ದೆನ್ ಸಡನ್ ಎಕ್ಸ್ಪ್ರೆಸ್, ಅಂದರೆ ಸಡನ್ ಫೀಲಿಂಗ್ನ ಸಡನ್ನಾಗಿ ಎಕ್ಸ್ಪ್ರೆಸ್ ಮಾಡುವಂಥ ವರ್ಡ್ಗಳನ್ನು ಇಲ್ಲಿ ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ನೀವು 8ನೇ ಪಾರ್ಟ್ ಆಗಿರುವಂಥ ಇಂಟರ್ಜೆಕ್ಷನ್ಸ್ ಬಗ್ಗೆ ನೋಡಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಟರ್ಜೆಕ್ಷನ್ ಅಂದರೆ ಏನು ವಿತ್ ಎಕ್ಸಾಂಪಲು, ಮತ್ತು ಯಾವ್ಯಾವ ವರ್ಡಿಂದ ನಾವು ಇಂಟರ್ಜೆಕ್ಷನ್ ಅಂದರೆ ಯಾವ್ಯಾವ ವರ್ಡ್ಗಳನ್ನು ತಗೋತೀವಿ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀವ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಗ್ರಾಮರ್ನ ಎಲ್ಲ ಸ್ಟೆಪ್ಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋ ಅಂದರೆ ಹೊಸ ಗ್ರಾಮರ್ ಸ್ಟೆಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್.